ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ಸಾರ್ವಜನಿಕ ಸ್ಥಳದಲ್ಲೇ ರಣರಂಗ ಸೃಷ್ಟಿಯಾಗಿತ್ತು. ಜಗಳ ಬಿಡಿಸಲು ಹೋದ ಪೊಲೀಸರ ಮೇಲೂ ಪುಂಡರು ಹಲ್ಲೆ ನಡೆಸಿದ್ದು, ಘಟನೆಯಲ್ಲಿ ಸಿಪಿಐ ರೇವಣ್ಣ ಹಾಗೂ ಎಎಸ್ಐ ಸೋಮಶೇಖರ್ ಗಾಯಗೊಂಡಿದ್ದಾರೆ. ಜುಲೈ 1ರಂದು ಬಂಟೇನಹಳ್ಳಿ ಮತ್ತು ಮುದಿಗೆರೆ ಗ್ರಾಮದ ಸಾನಿಯಾ ಹಾಗೂ ಆಸಿಫ್ ಎಂಬುವವರು ಪ್ರೀತಿಸಿ ಮದುವೆಯಾಗಿದ್ದರು. ಈ ಮದುವೆಗೆ ರೋಷನ್ ಎಂಬ ಯುವಕನೇ ಕಾರಣ ಎಂದು ಆರೋಪಿಸಲಾಗಿತ್ತು. ಇದೇ ದ್ವೇಷವನ್ನಿಟ್ಟುಕೊಂಡು ಜುಲೈ 15ರಂದು ಶಾಹಿಂ ಹಾಗೂ ಶಿವಮೊಗ್ಗ ಮಂಗಳೂರು ಮೂಲದ 10ಕ್ಕೂ ಹೆಚ್ಚು ಮಂದಿ ಯುವಕರು ಇನೋವಾ ಕಾರಿನಲ್ಲಿ ಬಂದು ರೋಷನ್ ಅನ್ನು ಅಪಹರಿಸಿ ನಾಗೇನಹಳ್ಳಿ ಬಳಿ ಕರೆದೊಯ್ದು ಮಾನವಂದಂತೆ ಥಳಿಸುತ್ತಾರೆ. ರೋಷನ್ ಅನ್ನು ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿದ ಬಳಿಕ ಆರೋಪಿಗಳು ಅದೇ ಕಾರಿನಲ್ಲಿ ಜೆಪಿ ನಗರಕ್ಕೆ ವಾಪಸ್ ಬಿಡಲು ಬಂದಿದ್ದಾರೆ. ಈ ವೇಳೆ ರೊಚ್ಚಿಗೆದ್ದ ರೋಷನ್ ಸ್ನೇಹಿತರು ಹಾಗೂ ಸ್ಥಳೀಯರು ಕಾರನ್ನು ಅಡ್ಡಗಟ್ಟಿ ಆರೋಪಿಗಳಾದ ಶಾಹಿಂ, ಮೊಹಮ್ಮದ್ ಆಸಿಮ್, ಮೊಹಮ್ಮದ್ ಆಸಿಫ್ ಹಾಗೂ ಶಹಬಾಸ್ನನ್ನು ಕೆಳಗಿಳಿದು ಅಟ್ಟಾಡಿಸಿಕೊಂಡು ಹಿಗ್ಗಾಮುಗ್ಗ ಥಳಿಸುತ್ತಾರೆ. ಗಲಾಟೆಯಲ್ಲಿ 3 ಕಾರುಗಳು ಜಖಂಗೊಂಡಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರ್, ಇದು ಒಂದು ಹುಡುಗಿ 8 ದಿವಸ ಆಯಿತು ಓಡೋಗಿ. ಅದು ಓಡೋದ್ಮೇಲೆ ಅವರು ಹುಡುಗಿ ಕಡೆಯವರು ಇಲ್ವಾ ಎಲ್ಲ ಆಗಿ ಅವನು ನನ್ನ ತಮ್ಮಂಗೆ ಹಿಡ್ಕೊಂಡು ಹೊಡೆದಿದ್ರು. ಆ ಕಡೆ ಲಾಸ್ಟಲ್ಲಿ ಮಗಿಂದ ಆಸಿಮ್ ಅಂತ ಒಂದು ಮನೆ ಹೋಗೋ ರೋಡಲ್ಲೇ ಅವನು ಓಡೋದವರು ಹುಡುಗಿ ತಂದೆ ತಾಯಿ ಅವರು ಹುಡುಕ್ತಾನೆ ಇಲ್ಲ. ಇವ್ರು ಕೆಲವ್ರು ಏನು ಮಾಡಿದ್ರು ಅಂದರೆ ಇವನು ಹಿಡ್ಕೊಂಡು ಹೊಡೆದ್ರು. ಇವನಿಗೆ ಹಿಡ್ಕೊಂಡು ಹೊಡೆದಿದ್ದಕ್ಕೆ ಇವತ್ತು ಇವ್ರು ಏನು ಮಾಡಿದ್ದಾರೆ, ಇವರು ಎಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಬೆಸ್ಟ್ ಬಿರಿಯಾನಿ ನಿಂತಿದ್ದೆ ನಮ್ಮ ಬೇಲೂರಲ್ಲಿ ಸರ್ಕಲಲ್ಲೇ. ಅಲ್ಲೋಗಿ ನಿಂತ್ಕೊಂಡಾಗ ಅವರು ಈಗ ಸಾಬ್ರು ಬೇರೆ ಅಂತ ಇರುತ್ತಲ್ಲ ಸರ್, ಮಂಗಳೂರವ್ರ ಥರ ಈ ಬೇರಿಗಳು ಸೂಳೆ ಮಕ್ಕಳು ಹಂಗೆ ಹಿಂಗೆ ಅಂತೇಳಿ ಒಂದು 5 ಜನ ಹಿಡ್ಕೊಂಡು ಒಬ್ಬ ಲಿವರಲ್ಲಿ ಹೊಡೆದ, ಇನ್ನೊಬ್ಬ ಚಾಕು ತೆಗೆದು ಮುಖಕ್ಕೂ ಹೊಡೆದ. ಆಸಿಫ್ ಅಂದರೆ ಈಗ ಫ್ರೆಂಡು ಅಂತ, ಈಗ ಅವನ ಜೊತೆ ಇರ್ತಿದ್ದು ಹುಡುಗ ಅಂತೇಳಿ ಅವರು ಅವನ ಜೊತೆ ಅವನದು ಅಂಗಡಿ ಇದೆ, ಕೋಳಿ ಅಂಗಡಿ, ಆ ಕೆಲಸಕ್ಕಿದ್ದ ಹುಡುಗ ಅವನು. ಶಾಯಿಮ್ ಅವ್ರದ್ದು. ಅದಕ್ಕೆ ಅವನ ಜೊತೆನೇ ಇರ್ಬೋದು ಅಂತ ಅವರು. ಇದು ರೋಷನ್ ಅಂದರೆ ಅವನು ನಮ್ಮೂರವನೇ, ಅವನು ಇದಿಲ್ಲ. ಅವರು ಕಿತಾಪತಿಲಿ ಇದೇನೋ ಒಂಥರ ನಡೆದಿದೆ. ಆದರೂ ಸುಮ್ಮನೆ ಇನ್ನೋವಾ ಕಾರದಲ್ಲಿ ಅವ್ರು ಹೇಳ್ತಿದ್ದಾರೆ ರೋಷನ್ ಅವ್ರು ಕರ್ಕೋಗಿದ್ದಾರೆ ಅಂತೇಳಿ. ನಾವು ಹಾಸ್ಪಿಟ್ಲಲ್ಲಿ ಇದ್ವಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 8 ದಿವಸದಿಂದ ನಮ್ಮ ಮಕ್ಳಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡ್ಕೊಂಡಿದ್ವಿ ಬೇಲೂರಲ್ಲೇ. ಅಲ್ಲೋಗಿ ನಿಲ್ಲಿಸಿ ನಾನು ಬೈಕಲ್ಲಿ ಏನಾಯಿತು ಅಂತ ಹೇಳಿ ಹಿಂಗೆ ತಿರುಗುವಾಗ ಅವರು ಬೇರಿಗಳು ಸೂಳೆ ಮಕ್ಕಳು ಆ ಥರ ಈ ಥರ ಅಂತ ಹೇಳಿದ್ರು. ಅದಕ್ಕೆ ನನಗೆ ಯಾಕೋ ಮರ ಹೇಳ್ತೀನಿ ಅಂತ ಕೇಳಿದ್ದಕ್ಕೆ ನನ್ನ ಜೊತೆ ಇರೋ ಹುಡುಗರೇ, ನಮ್ಮ ಮುಸ್ಲಿಮ್ಸ್ ಅವರೇ ಹುಡುಗರು, ಅವರೇ ಎತ್ತಿ ಹೊಡೆದ್ಬಿಟ್ರು ಸರ್. ಆಸಿಮ್ ಅವ್ರದ್ದಲ್ಲ ಸರ್, ಬೇರೆ ಹುಡುಗ ಕರ್ಕೊ ಹೋಗಿದ್ದಾನೆ. ಅವ್ನು ಬಂದೇ ಇಲ್ಲ. 8 ದಿವಸ ಆದರೂ ಕಂಪ್ಲೇಂಟ್ ಆಗಿದೆ ಬೇಲೂರು ಸ್ಟೇಷನಲ್ಲಿ. ಅದಿನ್ನೂ ಅವ್ರು ಸಿಕ್ಕೇ ಇಲ್ಲ. ಹೌದು ಸರ್, ಅವರು ಕಿತಾಪತಿ ಅವ್ರು ಮಾಡ್ಕೊತಿದ್ದಾರೆ. ನಮ್ಮದೇನು ತಪ್ಪಿಲ್ಲದೆ ನಾವು ಅಲ್ಲಿ ಹೋಟ್ಲ್ ಹತ್ರ ಹೋಗಿ ನಿಂತಿದ್ದಕ್ಕೆ ಅವರು ಈ ಥರ ಜಗಳ ಆಡ್ತಿದ್ರು. ಅವ್ರನ್ನ ಕಾರಲ್ಲಿ ಹಾಕಿ ಹೋದ್ರು ಅಂತೇಳಿ ನಮ್ಮನ್ನು ಹಿಡ್ಕೊಂಡು ಹೊಡೆದ್ರೆ ಆಗುತ್ತೆ ಸರ್. ಘಟನೆ ಅಂತ ಹೇಳಿದರೆ ರೋಷನ್ನ ಕಾರಲ್ಲಿ ಹಾಕಿ ಹೋಗಿದ್ದಾರೆ ಅಂತೇಳಿ ಅವರು ಎಲ್ಲ ಗಲಾಟೆ ಮಾಡಿದ್ದಲ್ಲೇ. ನಮ್ಮ ಬೆಸ್ಟ್ ಬಿರಿಯಾನಿ ಅಂತ ಅಲ್ಲಿ ಹೋಟ್ಲಿದೆ ಸರ್ಕಲಲ್ಲಿ, ಅಲ್ಲಿ CC ಕ್ಯಾಮ್ರಲ್ಲೇ ಇದೆ ಸರ್. ಅಲ್ಲಿ ತೆಗೆಸಿದ್ರೆ ಗೊತ್ತಾಗುತ್ತೆ ಸರ್. ಟೋಟಲ್ ಒಂದು 30-40 ಜನ ಅಲ್ಲಿದ್ದಾರೆ, ನಾನೊಬ್ಬ ಮಧ್ಯದಲ್ಲಿ. ಅವರೆಲ್ಲ ಸಾಬ್ರುಗಳು ಅಂತೇಳಿ ಅವ್ರು ಇದು ಮಾಡ್ತಿದ್ದಾರೆ. ಅವರೆಲ್ಲ ಲೋಕಲ್ ಅವರು ಇನೋವಾ ಕಾರ್ದು ಹುಡುಗನೇ ಅಲ್ಲಿ ಮಂಗಿರೋದು ಸರ್. ಅವನದೇ ಇನೋವಾ ಕಾರೋದು. ಅವ್ರು ಸಾಬ್ರುಗಳು. ಅವ್ರ ಮದುವೆ ವಿಚಾರದಿಂದ ಸರ್, ನಾವು ನಿಂತವ್ರಿಗೆ ಸುಮ್ಮನೆ ಈ ಥರ ಇದು ಮಾಡಿದ್ರೆ ಸರ್, ಅವರು ಅದು ಯಾವುದೋ ಜಾತಿಯವನು, ಅವನೀಗ ಬೇರೆಗಳು ಅಂತೇಳಿ ನಾವು ಬೇರೆ ಅಂತ ಹೇಳಿದ್ರೆ ನಮ್ಗೆ ಹಿಡ್ಕೊಂಡು ಹೊಡೆದ್ರೆ ಆಗುತ್ತೆ ಸರ್. ಆ ಥರ ಮಾಡಿದರೆ ಅಲ್ಲೇ ಮಾಡ್ತಿದ್ದಾರೆ ಸರ್. ತುಂಬ ಇದು ಮಾಡ್ತಿದ್ದಾರೆ ನಮ್ಮ ಬೇಲೂರಲ್ಲಿ. ಸುಮ್ಮನೆ ಮಾಡಿರೋದು ಸರ್. ಅಲ್ಲಿ ಬೇಲೂರು CC ಕ್ಯಾಮ್ರಾ ತೆಗೆಸಿದ್ರೆ ಅಲ್ಲೇ ಮೆಜೆಸ್ಟಿಕ್ ಹೋಟ್ಲ್ ಹತ್ರನೇ ಇದೆ ಸರ್, ಗೊತ್ತಾಗುತ್ತೆ ಸರ್. ಅಲ್ಲೇ ಯಾರಿಗೋ ಮಾಡಿದ್ದಕ್ಕೆ ಯಾರಿಗೋ ಅಲ್ಲೇ ಸರ್. ಹುಡುಗಿ ನಮ್ಮ ಮಕ್ಕಳನ್ನೇ ಅಡ್ಮಿಟ್ ಮಾಡಿದ್ದೀವಿ ಸರ್. 8 ದಿವಸದಿಂದ ಅಲ್ಲೇ ಗೌರ್ಮೆಂಟಲ್ಲೇ ಇದ್ದೀವಿ, ಇನ್ನೂ ಡಿಸ್ಚಾರ್ಜೇ ಮಾಡಿಸಿಲ್ಲ ಸರ್. ಅಲ್ಲೇ ಮಾಡಿರೋದು ಸರ್. 5 ಜನ ಇದ್ದಾರೆ. ಅವ್ರು 5 ಜನ ಇದ್ದಾರೆ ನಮ್ಮ ಬೇಲೂರವರೇ. ಅವ್ರದ್ದು ಸರ್, ಒಬ್ಬ ಯಾಸೀನ್ ಅಂತೇಳಿ, ಇನ್ನೊಬ್ಬ ಅಬ್ರಾರ್ ಕಾಕ ಅಂತ ಕರೀತಾರೆ, ಇನ್ನೊಬ್ಬ ಅನಿಲ್ ಅಂತ ಇದ್ದಾನೆ, ಇನ್ನೊಬ್ಬ ಶಾರೀಫ್ ಅಂತ ಇದ್ದಾನೆ, ಶುಂಠಿ ವ್ಯಾಪಾರದವನು. ಎಲ್ಲ ಅವ್ರು ಮುಸ್ಲಿಮ್ಸ್ ಅವರೇ ಸರ್ ಟೋಟಲ್ಲು. ಅವ್ರ ಒಟ್ಟಿನಲ್ಲಿ ಆ ಬೆಸ್ಟ್ ಬಿರಿಯಾನಿ ಕಾರ್ನರ್ ಹತ್ರ ಜಗಳ ಆಡ್ತಿದ್ರಲ್ಲ, ನೋಡುವಾಗ ಅವರು ಬೇರಿಗಳು ಆ ಥರ ಅಂತೇಳಿ ಹಿಡ್ಕೊಂಡು ಹೊಡೆದಿದ್ರು ಸರ್. ಶಾಯಿಮು ಅವರು ಬೇರಿನೇ, ಸಾಬ್ರೆ ಅಲ್ಲ, ಅವರು ಸಾಬ್ರೆ. ಅವರು ಮದುವೆ ಆದವರು, ಅವರು ಹುಡುಗಿ ಸಾಬ್ರುಗಳೇ. ಇವನ್ ಫ್ರೆಂಡು ಅಂತೇಳಿ ಹಿಡ್ಕೊಂಡು ಹೊಡೆದಿರೋದು. ಅಣ್ಣ ಅಂದರೆ ಅದೇ ಸರ್, ಒಂದು 8 ದಿನ ಮುಂಚೆ ಹುಡುಗಿ ಓಡೋಗಿದ್ರು. ಆ ಮ್ಯಾಟ್ರಲ್ಲಿ ಅವರು ಕರ್ಕೊಂಡೋಗಿ ಯಾರು ರೋಷನ್ ಅನ್ನೋನಿಗೆ ಕರ್ಕೊಂಡೋಗಿದ್ದಾರಂತೆ. ಯಾರನ್ನು ಇನೋವಾ ಕಾರ್ ಹಿಡ್ಕೊಂಡಿದ್ನಲ್ಲ ಅವ್ನು ಕರ್ಕೊಂಡೋಗಿದ್ದಾನಂತೆ. ಅವ್ನು ಕರ್ಕೊಂಡೋಗಿರೋನು ಬೇರೆ.
ಅವನಿಗೂ ಸಂಬಂಧ ಅಲ್ಲ, ಯಾರು ರೋಷನಿಗೂ ಹುಡುಗಿ ಸಂಬಂಧ ಅಲ್ಲ, ಇಲ್ಲ ಇನೋವಾದಲ್ಲಿ ಕರ್ಕೊಂಡು ಹೋಗೋಣ ಅವನಿಗೂ ಸಂಬಂಧ ಅಲ್ಲ. ಇನೋವಾದಲ್ಲಿ ಇದ್ದವನಿಗೇನು ಕೆಲಸ ಮಾಡ್ತದ್ನಲ್ಲ ಹುಡುಗ ಅಂತ ಇದು ಮಾಡಿದ್ದಾನೆ. ಇವ್ರು ಮುಂಚೆನೇ ಒಂದು 8 ದಿನ ಮುಂಚೆನೇ ಜಗಳ ಎಲ್ಲ ಇದಾಗ್ತದೆ. ಅವ್ರ ಅಪ್ಪ ಅಮ್ಮ ಹುಡ್ಗೊಂದಾಗಲಿ ಹುಡುಗಿದಾಗಲಿ ಯಾರೂ ಬಂದಿಲ್ಲ. ಇವ್ರ ಕಿತಾಪತಿ ಮಧ್ಯದಲ್ಲಿ ಮಾಡ್ಕೊಂಡು ಇವ್ರಿಗೆ ಹೊಡ್ಕೊಂಡು ಅವ್ರಿಗೆ ಹೊಡ್ಕೊಂಡು ಇದನ್ನ ಮಧ್ಯದಲ್ಲಿ ನಮ್ಮನೆಯವರು ಯಾವುದಕ್ಕೂ ಇಲ್ಲ. ಇಲ್ಲಿ ಬೆಸ್ಟ್ ಬಿರಿಯಾನಿ ಹತ್ರ ಇದ್ರಂತೆ, ಅಲ್ಲಿದ್ದಾಗ ಇವ್ರ ಮೇಲೆ ಹಲ್ಲೆ ಮಾಡಿರೋದು. ಏನಂತ, ನೀವು ಬೇರೆಗಳು ಈ ಥರ ಬೇರೆಗಳು ಬಂದು ಎತ್ತಕೊಂಡು ಹೋಗಿದ್ದಾರೆ ಹಂಗೆ ಹಿಂಗೆ ಅಂತೇಳಿ. ಜೊತೇಲಿ ಇದ್ದವ್ರೆ, ಸ್ವಂತ ಗಾಡಿಗೆಲ್ಲ ಹೋಗ್ತಾ ಇದ್ದವರು, ಸ್ವಂತ ಅವ್ರು ಇವ್ರಿಗೆ ಹೆಲ್ಪ್ ಮಾಡಿದ್ರು, ಇವ್ರು ಅವ್ರಿಗೆ ಹೆಲ್ಪ್ ಮಾಡಿದ್ರು, ಅಂಥವ್ರೇ ಹೊಡೆದಿರೋದು ಸರ್ ಇವರಿಗೆ. ಸರ್ ಹೌದು ಸರ್, ಅದೇ ಸರ್ ಬೇರೆಗಳು ಸಾಬ್ರುಗಳು ಇದಾಗ ಮಾಡಿದ್ದಾರೆ ಅಂತ ಹಾಗಾಗಿ ಹೊಡೆದಿರೋದು ಸರ್. ಸುಮ್ಮನೆ ಸರ್ ನಾವು 15 ದಿನದಿಂದ ಮಕ್ಳಿಗೆ ಹುಷಾರಿಲ್ಲ ಅಂತ ಇದೇ ಇದರಲ್ಲಿ ಇದ್ದೀವಿ. ಇವತ್ತು 2 ಮಕ್ಳಿಗೆ ಹುಷಾರಿಲ್ಲ ಅಂತ, ಒಂದು ಮಗುಗೆ ಡೆಂಗ್ಯೂ ಆಗಿದೆ, ಒಂದು ಮಗಿಗೆ ಫುಲ್ ಬ್ಲಡ್ಡಲ್ಲೆಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಆಸ್ಪತ್ರೆಯಲ್ಲಿ ಅಲಿತಾ ಇದ್ದೀವಿ ಸರ್. ಇವ್ರು ಈ ಥರ ಅಮಾಯಕರ ಮೇಲೆಲ್ಲ ಹಲ್ಲೆ ಮಾಡಿದ್ರೆ ಆಗುತ್ತಾ ಸರ್?